ಡಾಕ್ಟರ್, ಅಂಜುನ ನೀವೇ ಕಾಪಾಡಬೇಕು. ನೋಡಿ, ಈಗ ಆಪರೇಷನ್ ಮಾಡಲೇಬೇಕು. ಡೆಲಿವರಿ ಟೈಮ್ ಬೇರೆ ಮೀರೋಗಿದೆ. ಟೈಮ್ ಆಗೋದ್ರೆ ಗರ್ಭದಲ್ಲಿರೋ ಮಗು ಉಲ್ಟಾ ಆದ್ರೂ ಆಗ್ಬೋದು. ಅಂಜಲಿ ಅವ್ರಿಗೆ ಗಂಡು ಮಗು ಆಗಿದೆ. ಮೇಡಮ್, ತಾಯಿ ಮಗು ಆರೋಗ್ಯವಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಕಾಪಾಡ್ಬೇಕಪ್ಪ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಸಾಕು ಸಾಕು ದೇವ್ರೆ. ಭಾವ, ಕಂಗ್ರಾಟ್ಸ್ ಭಾವ, ನೀವು ಅಪ್ಪ ಆಗ್ಬಿಟ್ರಿ. ಅಮ್ಮ, ಅಪ್ಪ ಬಂದ್ಬಿಟ್ರಮ್ಮ. ನಾನು ಹೇಳ್ದಂಗೆನೆ ಅಪ್ಪ ಬಂದ್ಬಿಟ್ರು. ನಾನು ಹೇಳಿರಿಲ್ವಾ ಎಲ್ಲ ಒಳ್ಳೇದಾಗತ್ತಂತ? ಹೌದಮ್ಮ, ನನ್ಗೀಗ ಸಮಾಧಾನ ಆಯ್ತು. ನೋಡು, ನೀನ್ ಮತ್ತೆ ನಮ್ಮ ಮನೆ ಕಾಲಿಟ್ಗಳಿಗೆ ಎಲ್ಲ ಒಳ್ಳೇದೇ ಆಗ್ತಿದೆ ಮಂಜು. ನನಗೆ ಅಂಜು ಡೆಲಿವರಿ ಬಗ್ಗೆನೇ ತುಂಬಾ ಭಯ ಆಯ್ತು. ಡೆಲಿಕೇಟ್ ಪ್ರೆಗ್ನೆನ್ಸಿ ಅಂತ ಬೇರೆ ಹೇಳಿದ್ರು. ಈಗ ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಪಾಪ ಅವಳು ಜೀವನದಲ್ಲಿ ತುಂಬಾ ಕಷ್ಟಪಟ್ಬಿಟ್ಟಿದ್ದಾಳೆ. ಹೀಗೆಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಎಲ್ಲ ಒಳ್ಳೇದಾಗ್ಲಿ. ಒಳ್ಳೇದಾಗೆ ಆಗತ್ತಮ್ಮ. ಯಾಕಂದ್ರೆ ಹುಟ್ಟಿರೋದು ನಮ್ಮಪ್ಪ. ಒಳ್ಳೆ ಬೆಳಗಿನ ಜಾವ, ಬ್ರಾಹ್ಮಿ ಮುಹೂರ್ತ. ಸೂರಜ್, ಫೋನ್ ಮಾಡಿ ಎಲ್ರಿಗೂ ವಿಷಯ ತಿಳಿಸ್ಬಿಡಪ್ಪ. ನಥಿಂಗ್ ಟು ವರಿ. ಮಗುನು ಅಂಜುನು ಇಬ್ರು ಚೆನ್ನಾಗಿದ್ದಾರೆ. ಡಾಕ್ಟರ್, ನಾವು ಹೋಗಿ ನೋಡ್ಬೋದಾ? ಇಲ್ಲ ಇಲ್ಲಮ್ಮ, ಪೇಷಂಟ್ನ ವಾರ್ಡ್ ಶಿಫ್ಟ್ ಮಾಡ್ತೀವಿ, ಆಮೇಲೆ ನೋಡ್ಕೊಂಡು. ನಾನು ನಿಮ್ಗೆ ಎಷ್ಟು ಸಾರಿ ಹೇಳಿದ್ರು ನೀವು ಪದೇ ಪದೇ ಹೀಗೆ ಬರ್ತೀರಲ್ಲ, ನಿಮ್ಗೇನು ಅನ್ಸಲ್ವಾ? ನನಗೆ ನನ್ನ ಮಗಳಿಗೆ ಬೇಕಾಗಿರೋದು ನೆಮ್ಮದಿ, ಶಾಂತಿ ಅಷ್ಟೇ. ನೀವು ಪದೇ ಪದೇ ಬಂದು ಇದೇ ರೀತಿ ತೊಂದರೆ ಕೊಡೋದಾದ್ರೆ ನಾವಿಬ್ರು ಬೇರೆ ಊರಿಗೆ ಹೋಗ್ಬೇಕಾಗತ್ತೆ. ನಮ್ಮನ್ನ ನಮ್ಮ ಪಾಡಿಗೆ ಬದುಕೋದಕ್ಕೆ ಬಿಡಿ. ನಾವು ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ? ನಿಮ್ ಕೈ ಮುಗಿತೀನಿ, ದಯವಿಟ್ಟು ಹೊರಟೋಗಿ. ಹಲೋ, ನಮಸ್ಕಾರ ನಂದಿನಿ ಅವರೇ, ಹೇಗಿದ್ದೀರಿ? ಐ ಆಮ್ ಫೈನ್ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನಂದಿನಿ ಅವರೇ. ಅದೇ ಒಂದು ವಿಷಯ ಹೇಳಿದ್ನಲ್ಲ, ಮಂಜು ಟ್ರೀಟ್ಮೆಂಟ್ ಸಮಯದಲ್ಲಿ ಒಬ್ಬ ಮಹಾನ್ ವ್ಯಕ್ತಿಯಿಂದ ನಮಗೆ ಸಹಾಯ ಆಗಿತ್ತು ಅಂತ. ಹಾ ಸರ್, ಹೇಳಿದ್ರಿ. ಆ ಮಹಾನ್ ವ್ಯಕ್ತಿನ ನಿಮ್ಗೆಲ್ಲ ಪರಿಚಯಿಸಬೇಕಾಗಿತ್ತು. ಮುಖ್ಯವಾಗಿ ಮಂಜುನ ಅವರಿಗೆ ಪರಿಚಯ ಮಾಡಿಸ್ಬೇಕು. ಮಂಜುಗೂ ಇದುವರೆಗೆ ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ. ಮಂಜು ಪಾಪ ಅವಳದೇ ಆದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಲಿ ಇಷ್ಟವರಿಗೆ. ಈಗೆಲ್ಲ ಸರಿ ಹೋಗಿದೆ. ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಅವರನ್ನ ನಾಳೆ ಬರೋಕೆ ಹೇಳಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. ನಾಳೆ ದಿನ ನಾವೆಲ್ಲ ಸೇರಿ ಮಂಜು ಪರವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳೋ ಅವಕಾಶ ಬಂದಿದೆ. ಖಂಡಿತ ಹೌದು ಸರ್. ಅಷ್ಟು ದೊಡ್ಡ ಸಹಾಯ ಮಾಡಿರೋರ್ನ ಭೇಟಿಯಾಗಿ ನಾವೆಲ್ಲರೂ ಸೇರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಸರ್, ಸುಭಾಷ್ ಸರ್ ಅವರಿಗೆ. ಹಾ ನಂದಿನಿ ಅವರೇ, ಸುಭಾಷ್, ಸೂರಜ್, ಮಂಜು, ಅರುಣ್ ಇವರೆಲ್ಲರಿಗೂ ಹೇಳಿದ್ದೀನಿ. ಎಲ್ಲರೂ ನಾಳೆ ಬರ್ತಿದ್ದಾರೆ. ನಂದಿನಿ ಅವರೇ, ಸೂರಜ್ ಫೋನ್ ಮಾಡಿದ್ದ. ಅಂಜುಗೆ ಗಂಡು ಮಗು ಆಯ್ತಂತೆ. ನೋಡ್ಕೊಂಡು ಬಂದ್ರಾ? ವಿಷಯ ಗೊತ್ತಾಯ್ತು ಸರ್.
ಆದ್ರೆ ಹೋಗೋದಕ್ಕಾಗ್ಲಿಲ್ಲ. ನಾಳೆ ನಾಡಿದ್ರಲ್ಲಿ ಬಿಡುವು ಮಾಡಿಕೊಂಡು ಅಂಜುನ ಮತ್ತೆ ಮಗುನ ನೋಡ್ಕೊಂಡು ಬರ್ತೀನಿ. ನಾನು ಹೋಗಿ ತಾಯಿ ಮಗನ ನೋಡ್ಕೊಂಡು ಬರ್ಬೇಕಮ್ಮ. ಸರಿ, ಹಾಗಿದ್ರೆ ನಾಳೆ ಮಿಸ್ ಮಾಡಬೇಡಿ, ಖಂಡಿತ ಬರಬೇಕು. ಮಿಸ್ ಮಾಡಲ್ಲ ಸರ್, ಖಂಡಿತ ಬರ್ತೀವಿ. ಆದ್ರೆ ನಾಳೆ ಸೂರಜ್ ಕೇಸ್ದು ಹಿಯರಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು ನಾವಿಬ್ರು ಒಟ್ಟಿಗೆ ಬರ್ತೀವಿ. ಓಕೆ ನಂದಿನಿ ಅವರೇ? ಓಕೆ ಸರ್. ಮಮ್ಮಿ, ಅಂಜು, ಗೆದ್ಬಿಟ್ಟೆ ಮಗಳೇ, ನೀನು ಒಂಥರ ಗೆದ್ಬಿಟ್ಟೆ. ದೇವ್ರು ನಮ್ಗೆ ಅನ್ಯಾಯ ಮಾಡಲಿಲ್ಲ, ನಾವ್ಯಾರಿಗೂ ಮೋಸ ಮಾಡಿಲ್ಲ. ಅದಕ್ಕೆ ನಮ್ಮ ಕಷ್ಟಗಳಲ್ಲಿ ಅವ್ನು ನಮ್ಮ ಜೊತೆಗಿದ್ದು ನಮ್ಮನ್ನು ಕಾಪಾಡ್ಬಿಟ್ಟ. ಇಂಥ ಸಮಯದಲ್ಲಿ ನಿಮ್ ಡ್ಯಾಡಿ ಇದ್ದಿದ್ರು. ಅಮ್ಮ, ಏನಮ್ಮ ಚಿಕ್ಕ ಮಕ್ಳ ತರ ಆಳ್ತಾ ಇದ್ಯಾ? ಮತ್ತೆ ಅಪ್ಪನೇ ಹುಟ್ಟಿದ್ದಾರೆ ಅಂತ ನಾನು ಹೇಳ್ತಿದ್ರೆ ಅಪ್ಪ ಇದ್ದಿದ್ರೆ ಅಂತ ಹೇಳ್ತಿದ್ಯಲ್ಲ. ಒಂದೇ ಒಂದ್ಸಲ ಅಪ್ಪನ ಎತ್ಕೋತೀನಿ. ಮಂಜು ಬೇಡಮ್ಮ, ಈಗ ಎತ್ಕೋಬಾರ್ದು, ಹಾಗೆ ನೋಡು. ಅಮ್ಮ ಪ್ಲೀಸ್ ಅಮ್ಮ, ಒಂದೇ ಒಂದ್ಸತಿ ಎತ್ಕೋತೀನಮ್ಮ. ಬೇಡ ಮಂಜು, ಆಮೇಲೆ ನೀನೇ ಎತ್ಕೋ, ನಾನು ಬೇಡ ಅನ್ನೋದಿಲ್ಲ, ಆಯ್ತಾ? ಹಲೋ ಮಿಸ್ಟರ್ ರಾಜೇಂದ್ರ ಅವರೇ. ಹಲೋ ಮಂಜು ಅವರೇ. ಮಿಸ್ಟರ್ ಅಲ್ಲ, ಮಾಸ್ಟರು. ಹೌದು, ಮಾಸ್ಟರ್ ರಾಜೇಂದ್ರ ಅವರೇ. ನೋಡಿ, ನಿಮ್ ವಿಜಯಲಕ್ಷ್ಮಿ ಇಲ್ಲೇ ನಿಂತಿದ್ದಾರೆ. ಏ ತರ್ಲೆ, ಸಾಕು, ಸುಮ್ಮನೆ ಇದೆ. ಇನ್ಮೇಲೆ ಸುಮ್ಮನಿರ್ಬೇಕಾಗಿರೋದು ನಾನಲ್ಲ, ನೀನು. ಇನ್ಮೇಲೆ ಏನಿದ್ರು ನಂದು ನನ್ನ ಮಗಂದೇ ದರ್ಬಾರು. ರಾಜೇಂದ್ರ ಅವರೇ, ನಾನು ನಿಮಗೆ ಮಗಳಾಗಿದ್ದೆ, ಈಗ ಚಿಕ್ಕಮ್ಮ ಆಗಿದ್ದೀರಿ. ಹೊಸ ಪ್ರಮೋಷನ್ನು. ಮಂಜು, ಯಾಕಮ್ಮ, ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ? ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಡ್ಯಾಡಿ ಸಾವಿಗೆ ನಾನೇ ಕಾರಣ ಅಂತ ಆ ನೋವು ದುಃಖ ನನ್ನ ಕಾಡ್ತಾನೆ ಇತ್ತು. ಆದರೆ ಇವತ್ತು ಡ್ಯಾಡಿ ನನ್ನ ಹೊಟ್ಟೆಲಿ ಹುಟ್ಟಿದ್ದಾರೆ ಅಂದರೆ ಡ್ಯಾಡಿ ನನ್ನ ಕ್ಷಮಿಸಿದ್ದಾರೆ ಅಂತಲ್ವಾ ಮಮ್ಮಿ? ಹೌದು ಅಜ್ಜಿ, ನಿನ್ನ ಡ್ಯಾಡಿ ನಿನ್ನನ್ನು ಯಾವತ್ತೋ ಕ್ಷಮಿಸಿದ್ದಾರೆ, ಆದರೆ ನಿನ್ನ ಹತ್ರ ತೋರಿಸ್ಕೊಂಡಿರ್ಲಿಲ್ಲ ಅಷ್ಟೆ. ಮಗಳೇ, ಯಾವ ತಂದೆ ತಾಯಿನೂ ಮಕ್ಕಳ ಮೇಲೆ ದ್ವೇಷ ಹಾಗೆ ಸಾಧಿಸಲ್ಲಮ್ಮ. ಸಾರಿ ಮಮ್ಮಿ. ಅಯ್ಯೋ ಹುಚ್ಚು ಹುಡುಗಿ, ಅದೆಲ್ಲ ಮನಸ್ಸಿಗೆ ಹಚ್ಕೋಬೇಡ, ರೆಸ್ಟ್ ತಗೋ. ಎಲ್ರಿಗೂ ನಮಸ್ಕಾರ. ಹಲೋ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೇಳಿದ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬಂದಿದ್ದೀರಾ. ಇನ್ನೇನು ನಮ್ಮ ಚೀಫ್ ಗೆಸ್ಟ್ ಬಂದ್ಬಿಡ್ತಾರೆ. ಈಗ ತಾನೇ ಫೋನ್ ಮಾಡಿದ್ರು, ಆನ್ ದ ವೇ ಇದ್ದೀನಿ, ಲೇಟ್ ಆಗಲ್ಲ ಅಂತ. ಪರವಾಗಿಲ್ಲ ಸರ್, ವೆಯ್ಟ್ ಮಾಡ್ತೀವಿ. ಒಟ್ನಲ್ಲಿ ಇವತ್ತು ಆ ಮಹಾನ್ ವ್ಯಕ್ತಿನ ಭೇಟಿ ಮಾಡ್ತಾ ಇದ್ದೀವಲ್ಲ, ಅಷ್ಟು ಸಾಕು. ಏನ್ರಿ ಸೂರಜ್, ಅಪ್ಪ ಆಗ್ಬಿಟ್ರಿ? ಸ್ವೀಟ್ ಗೀಟ್ ಏನ್ ತಂದಿಲ್ವಾ? ಬರೀ ಸ್ವೀಟ್ ಅಲ್ಲ ಸರ್, ದೊಡ್ಡ ಪಾರ್ಟಿನೇ ಕೊಡಿಸ್ತಾನೆ.
ಖಂಡಿತ ಕೊಡ್ತಾನೆ ಸರ್. ಆದರೆ ನೀವೆಲ್ಲ ಬಂದು ನನ್ನ ಮಗನ ನೋಡಿದ್ಮೇಲೆ. ಓ ನೋಡಮ್ಮ ಮಂಜು, ನಿಮ್ಮ ಬಾವ ತುಂಬಾ ಲೆಕ್ಕಾಚಾರವಾಗಿ ಮಾತಾಡ್ತಾರೆ. ಓಹ್, ಬಂದ್ರು ಅಂತ ಕಾಣುತ್ತೆ. ಬಂದೆ ಒಂದು ನಿಮಿಷ. ಹಲೋ ಸರ್, ವೆಲ್ಕಮ್. ನಾನು ಬರೋದೇನು ತಡ ಆಗಿಲ್ಲ ತಾನೆ? ಖಂಡಿತ ಇಲ್ಲ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ಪ್ಲೀಸ್ ಕಮ್ ಸರ್, ಬನ್ನಿ. ಬನ್ನಿ ಸರ್. ಸರ್, ನಿಮ್ಮ ಉಪಕಾರನ ನಾನು ಬದುಕಿರೋರ್ಗೂ ಮರೆಯೋಕ್ಕಾಗಲ್ಲ ಸರ್. ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ನಾನೇನು ಯಾರೂ ಮಾಡದಿರೋ ಅಂತ ಉಪಕಾರನ ಮಾಡಿಲ್ಲ. ಇವರು ನಂದಿನಿ ಅಂತ. ನಮಸ್ಕಾರ. ನಮಸ್ಕಾರ. ಆ್ಯಕ್ಚುಲಿ ಇವ್ರು ನನಗೆ ಗೊತ್ತು. ಹೌದಾ? ಬನ್ನಿ.